ಹಾಯ್ ಫ್ರೆಂಡ್ಸ್, ನೀವು ಡೆಮೋ ನೋಡಿದ್ರಲ್ಲ ಈ ಫೋಟೋ. ಸೇಮ್ ಅದೇ ಫೋಟೋ ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಎಡಿಟ್ ಮಾಡ್ಕೋಬೇಕು ಸಿಂಪಲ್ಲಾಗಿ ಅಂತ, ಅದು ನಿಮ್ಮ ಫೋಟೋ ಮೇಲೆ ಅಂತ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ಕಂಟೆಂಟ್ ಅರ್ಥ ಆಗಲ್ಲ. ಅದೇ ರೀತಿ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ದಯವಿಟ್ಟು ಪ್ಲೀಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ನೀವು ಪ್ಲೇಸ್ಟೋರ್ಗೆ ಹೋಗಿ ಮೊದಲು ಪಿಕ್ಸರ್ಟ್ ಅಂತ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊರಿ. ನಾನು ಡೌನ್ಲೋಡ್ ಮಾಡ್ತೀನಿ, ಓಪನ್ ಮಾಡಿ ತೋರಿಸಿ ನೋಡಿರಿ. ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಎಡಿಟ್ ಫೋಟೋ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ಫೋಟೋಸ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದು ಯಾವ ಆ್ಯಪ್ನಲ್ಲಿ ಸಿಗ್ತಾವಂತ ನಿಮಗೆ ಲಾಸ್ಟ್ ಎಂಡಿಂಗ್ನಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊತೀನಿ ಒಂದು. ಇದು ನಾನು ಡೌನ್ಲೋಡ್ ಮಾಡ್ಕೊಂಡು ಇದೇ ರೀತಿ ಹಲವಾರು ಡೌನ್ಲೋಡ್ ಮಾಡ್ಕೊಂಡಿನ, ಅದು ಎಲ್ಲ ನಿಮಗೆ ಲಾಸ್ಟ್ ಎಂಡಿಂಗ್ನಲ್ಲಿ ತಿಳಿಸ್ಕೊಡ್ತೀನಿ ನಾನು ಎಲ್ಲಿ ಡೌನ್ಲೋಡ್ ಮಾಡ್ಕೊಂಡಿನ ಅಂತ. ಇದು ಈ ಥರ ಸೆಲೆಕ್ಟ್ ಮಾಡ್ಕೊರಿ. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಇವಾಗ ನೀವು ಮತ್ತೊಂದು ಫೋಟೋ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಆ್ಯಡ್ ಫೋಟೋ ಅಂತ ಐತಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡಬೇಕಾಗುತ್ತೆ ಒಂದು. ಈ ಥರ ಇದೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಫ್ರೆಂಡ್ಸ್, ಇಲ್ಲಿ ರಿಮೂವ್ ಬೀಜ ಅಂತ ಐತಲ್ಲ ಫ್ರೆಂಡ್ಸ್ ಬಗಲಾಗ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೂ ಮುಂಚೆ ನೀವು ಫಸ್ಟು ನೆಟ್ ಚಾಲು ಮಾಡ್ಕೋಬೇಕು. ನೆಟ್ ಚಾಲು ಮಾಡ್ಕೊಂಡ್ರೆ ನಮ್ಗೆ ಆಟೋಮೆಟಿಕ್ಕಾಗಿ ರಿಮೂವ್ ಮಾಡಿಕೊಡುತ್ತೆ. ನಾವೇ ಕಟ್ ಮಾಡ್ಕೋಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಒಂದು ಫೋಟೋ 2 ಮಿನಿಟ್ಸ್ 3 ಮಿನಿಟ್ಸ್ ಆಗುತ್ತೆ ಎಡಿಟ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ರಿಮೂವ್ ಬೀಜ ಏನಪ್ಪ ಅಂದರೆ ನಮ್ಗೆ ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಕೊಡುತ್ತೆ. ಅದಕ್ಕೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಬೇರೆಯವ್ರು ಯಾರು ನಿಮ್ಗೆ ತಿಳಿಸ್ಕೊಡಲ್ಲ ಈ ಥರ. ನಾನು ನಿಮಗೆ ಸಿಂಪಲ್ ಈಸಿ ಆಗಲಿ ಅಂತ ನಾನು ತಿಳಿಸ್ಕೊಡ್ತೀನಿ. ಈ ಥರ ಇಲ್ಲಿ ಜೂಮ್ ಮಾಡಿ ನೋಡ್ಕೋಬೇಕು. ಎಲ್ಲನ್ನ ಸ್ವಲ್ಪ ಅಡ್ಜಸ್ಟ್ ಆಗಿರುತ್ತಲ್ಲ ಬಿಟ್ಟಿರ್ತದೆ, ನಾವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು, ನೋಡ್ಕೋಬೇಕು ಕರೆಕ್ಟಾಗಿ ಕಟ್ ಮಾಡಿದಿಲ್ಲ ಅಂತ. ಆಲ್ಮೋಸ್ಟ್ ಕರೆಕ್ಟಾಗಿ ಕಟ್ ಮಾಡಿದೆ. ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ರಬ್ಬ ಆಪ್ಷನ್ ಐತಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇಲ್ಲಿ ಒಪಾಸಿಟಿ ಕಮ್ಮಿ ಹಿಡ್ಕರಿ. ಕಮ್ಮಿ ಹಿಡ್ಕೊಂಡು ಈ ಥರ ಕೆಳಗೆ ಡ್ರಾ ಮಾಡಬೇಕು. ಒಪಾಸಿಟಿ ಕಮ್ಮಿ ಹಿಡ್ಕೊಂಡು ಮಾಡ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ಅದು ಎಲ್ಲ ಅಲ್ದೋಗುತ್ತೆ. ಈ ಥರ ಈ ಥರ ರೈಟ್ ಕ್ಲಿಕ್ ಮಾಡಿರಿ. ಈ ಥರ ನೋಡ್ತಾರೆ ಕರೆಕ್ಟಾಗಿ ಸೆಟ್ ಆಗಿದೆ. ಇಲ್ಲಿ ರೈಟಾಗಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮತ್ತೆ ನೀವು ಸ್ವಲ್ಪ PNG ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಇಲ್ಲಿ ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿರಿ. ಇಲ್ಲಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇದೊಂದು PNG. ಇದು ಕೂಡ ಸೇಮ್ ರಿಮೂವ್ ಬ್ಯಾಕ್ಗ್ರೌಂಡ್ದಾಗ ಬಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರಿ. ಈ ಥರ ಬರುತ್ತೆ. ಈ ಥರ ಜೂಮ್ ಔಟ್ ಮಾಡಿ ಈ ಥರ ಒಂದು ಸೈಡ್ಗೆ ಇಟ್ಬಿಡ್ರಿ. ಸೈಡ್ಗೆ ಇಟ್ಟು ರೈಟ್ ಕ್ಲಿಕ್ ಮಾಡಿರಿ. ಇವಾಗ ಮತ್ತೆ ಆ್ಯಡ್ ಫೋಟೋದಾಗ ಬರ್ರಿ. ಆ್ಯಡ್ ಫೋಟೋದಾಗ ಬಂದು ಮತ್ತೊಂದು ಲೋಗೋ ಆ್ಯಡ್ ಮಾಡಬೇಕಾಗುತ್ತೆ. ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಒಂದು ಲೋಗೋ ಐತಲ್ಲ ಫ್ರೆಂಡ್ಸ್, ಅದು ಆ್ಯಡ್ ಮಾಡಬೇಕಾಗುತ್ತೆ. ಇದು ಆ್ಯಡ್ ಮಾಡಿರ್ತೀನಿ. ಸಾರಿ ಗೈಸ್. ಈ ಥರ ಕಟ್ ಮಾಡ್ಕೊಂಡು ಜೂಮ್ ಔಟ್ ಮಾಡಿ. ಮೇಲ್ಗಡೆ ಟಾಪ್ನಲ್ಲಿ ಈ ಥರ ಸೆಟ್ ಮಾಡ್ಕೊರಿ. ಸೆಟ್ ಮಾಡ್ಕೊಂಡು ಇವಾಗ ನೀವು ಮತ್ತೆ ಆ್ಯಡ್ ಫೋಟೋದಾಗ ಬರ್ರಿ. ಆ್ಯಡ್ ಫೋಟೋದಾಗ ಬಂದು ಇಲ್ಲಿ ಮತ್ತೊಂದು PNG ಆ್ಯಡ್ ಮಾಡಬೇಕಾಗುತ್ತೆ.
ಇದು ತೋರಿಸ್ತೀನಿ ನಿಮಗೆ. ಇದು ವಿಕೆಟ್ ಆ್ಯಂಡ್ ಬಾಲ್ದು ಕ್ರಿಕೆಟ್ದು. ಇವು ಸೇಮ್ ರಿಮೂವ್ ಬ್ಯಾಕ್ಗ್ರೌಂಡ್ದಾಗ ಬಂದು ನಮ್ಗೆ ಆಟೋಮೆಟಿಕ್ಕಾಗಿ ರಿಮೂವ್ ಮಾಡಿಕೊಡುತ್ತೆ. ತುಂಬ ಈಸಿ ಟ್ರಿಕ್ ಫ್ರೆಂಡ್ಸ್ ಇದು. ಯಾರು ತಿಳಿಸ್ಕೊಡಲ್ಲ, ನಾನು ತಿಳಿಸ್ಕೊಡ್ತೀನಿ ನಿಮಗಾಗಿ. ಈ ಥರ ಜೂಮ್ ಔಟ್ ಮಾಡಿ ಈ ಥರ ಸೈಡ್ಗೆ ಸೆಟ್ ಮಾಡ್ತಾರೆ. ಕರೆಕ್ಟಾಗಿ ಸೆಟ್ ಆಗಿದೆ. ರೇಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮೇನ್ ಏನಪ್ಪ ಅಂದರೆ ಇಲ್ಲಿ ಫೋಟೋ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಫೋಟೋ ಆ್ಯಡ್ ಮಾಡ್ಕೊತಾರೆ, ಇಲ್ಲಿ ನಿಮ್ಮ ಫ್ರೆಂಡ್ ಫೋಟೋ ಆ್ಯಡ್ ಮಾಡ್ಕೊತಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ದು ಯಾರನ್ನಾಗಲಿ ನೀವು ಯಾರು ಫೋಟೋ ಮೇಲೆ ಎಡಿಟ್ ಮಾಡ್ಕೋಬೇಕು ಅನ್ಕೊಂತೀರಲ್ಲ ಆ ಫೋಟೋ ಸೆಲೆಕ್ಟ್ ಮಾಡ್ಕೊರಿ. ಅದು ಯಾವ ಫೋಲ್ಡರ್ದಾಗ ಅಂತಂತ ಹೋಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊರಿ ನೀವು. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಈ ಫೋಟೋ ಫ್ರೆಂಡ್ಸ್ ಇದು ಕಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ. ಕಟ್ ಮಾಡ್ಕೊಂಡು ಸೇಮ್ ಇದು ಕೂಡ ರಿಮೂವ್ ಬೀಜಿದಾಗ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊರಿ. ನಾನು ಹೇಳ್ದಲ್ಲ ನೆಟ್ ಚಾಲು ಇರ್ಬೇಕು, ನೆಟ್ ಚಾಲು ಇದ್ರೇ ವರ್ಕ್ ಆಗುತ್ತೆ. ಈ ಥರ ಜೂಮ್ ಮಾಡ್ಕೊಂಡು ಈ ಥರ ಕೆಳಗೆ ತರ್ರಿ. ಈ ಥರ ತೊಗೊಂಬಂದು ಇಲ್ಲಿ ರಬ್ ಆಪ್ಷನ್ದಾಗ ಬಂದು ಇಲ್ಲಿ ಹೇಳಿದ್ನಲ್ಲ ಒಪೋಸಿಟ್ ಕಮ್ಮಿ ಹಿಡ್ಕೊಂಡು ರಬ್ ಮಾಡ್ಕೋಬೇಕು. ಇಲ್ಲಿ ಈ ಥರ ರೈಟ್ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೇಕು. ಅಟ್ರಾಕ್ಷನ್ ಆಗಿ ಕಾಣಿಸುತ್ತಲ್ಲ ಫ್ರೆಂಡ್ಸ್, ಈ ಥರ ನೋಡ್ಕೊ ಕರೆಕ್ಟಾಗಿ ಸೆಟ್ ಆಗೈತಿ ಇಲ್ಲ ಅಂತ. ಆಲ್ಮೋಸ್ಟ್ ಸೆಟ್ ಆಗಿದೆ ಅನ್ಕೊಂತೀನಿ ಫ್ರೆಂಡ್ಸ್. ಇಲ್ಲಿ ಮೇಲೆ ಡೌನ್ಲೋಡ್ ಸಿಂಬಲ್ ಐತಲ್ಲ, ಸಾರಿ ಒಂದು ನಿಮಿಷ, ಇದಕ್ಕೆ ಶಾಡೋ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಒಂದು ನಿಮಿಷ. ಶಾಡೋ ಈ ಥರ ಬರುತ್ತೆ. ಸ್ವಲ್ಪ ಬ್ರೈಟ್ನೆಸ್ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಆಪೋಸಿಟ್ದು. ಈಗ ನೋಡ್ರಿ ಫ್ರೆಂಡ್ಸ್ ಲುಕ್ ಕಾಣಿಸುತ್ತೆ. ರೇಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಮೇಲೆ ಡೌನ್ಲೋಡ್ ಸಿಂಬಲ್ ಕಾಣಿಸುತ್ತಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೋಟೋ ಡೌನ್ಲೋಡ್ ಆಗಿದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಹೋಪ್ಫುಲಿ ನಿಮ್ಗೆ ವೀಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ಯಾರಾದರೂ ನಮ್ಮ ವೀಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಆಕ್ಟಿವೇಟ್ ಮಾಡ್ಕೊರಿ. ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೀವು ಮೆಟ್ರೋಲ್ ನಾನು ಎಲ್ಲ ಡೌನ್ಲೋಡ್ ಮಾಡ್ಕೊಂತ ಹೇಳ್ಕೊಡ್ತೀನಿ ಅಂತ ಫ್ರೆಂಡ್ಸ್. ನೀವೇನಿಲ್ಲ, ಪ್ಲೇಸ್ಟೋರ್ಗೆ ಹೋಗಿ ಪಿಂಟರ್ಸ್ ಆ್ಯಪ್ ಅಂತ ಡೌನ್ಲೋಡ್ ಮಾಡ್ಕೊರಿ. ಅದು ಯಾವ ರೀತಿ ಆ್ಯಪ್ ಇರುತ್ತೆ ಅಂತ ತೋರಿಸಿ ನೋಡಿ. ಇಲ್ಲಿ ಕೆಳಗೆ ಕಾಣಿಸುತ್ತಲ್ಲ ಫ್ರೆಂಡ್ಸ್ ಪಿಂಟರ್ಸ್ ಅಂತ, ಇಲ್ಲಿ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಆಪ್ಷನ್ದಾಗ ಬಂದು ಇಲ್ಲಿ ನೀವು ಸರ್ಚ್ ಮಾಡಬೇಕು. ಇಲ್ಲಿ ಏನಂತಂದರೆ ನಿಮ್ಮ ಇವಾಗ CSK ಫೋಟೋ ಎಡಿಟಿಂಗ್ ಮಾಡಿದ್ನಲ್ಲ, CSK ಬ್ಯಾಕ್ಗ್ರೌಂಡ್ ಫೋಟೋಸ್ ಅಂತ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಬ್ಯಾಕ್ಗ್ರೌಂಡ್ಸ್ ಬರುತ್ತೆ. ಈ ಥರ ಇಲ್ಲಿ ನೋಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.